ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಂಗನವಾಡಿ ಕಾರ್ಯಕರ್ತರ ಸಂಘದ ಕಾರ್ಯದರ್ಶಿಗಳು ಶಿವಗಂಗಮ್ಮ ಅವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀರಿ. ಜೋರಾಗಿ ಮತ್ತೊಮ್ಮೆ ಬೇಸರ ಮಾಡಿಕೊಳ್ಳದೆ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರು ಕರಿಯಮ್ಮ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಿದ್ದು ಅವರು ಕೂಡ ಉಪಸ್ಥಿತಿಯನ್ನು ವಹಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮೊಟಕುಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಸಹಕರಿಸಿ ಕಾರ್ಯಕ್ರಮ ನಿಮ್ಮದಾಗಿರೋದ್ರಿಂದ ಜನಸೇವೆಯಲ್ಲಿ ತಂದೆಯವರ ಪಾತ್ರ ತುಂಬಾ ಮುಂದಿತ್ತು. ಪ್ರಾಮುಖ್ಯವಾಗಿ ಅವರ ಹಾದಿಯಲ್ಲಿ ನಾನು ಕೂಡ ಸಾಕ್ತಾ ಜನವಾಗಿ ಹೆಣ್ಣು ಮಕ್ಕಳೇ ತೀವ್ರ ಬಿಂದುಗಳು. ಏಕೆಂದರೆ ನಿಮ್ಮ ಒಂದು ಪ್ರಾಮುಖ್ಯತೆ ಇಡೀ ಮನೆ ಮತ್ತು ಮನ ಹಾಗೆ ದೇಶ ಎಲ್ಲವೂ ಕೂಡ ಸಮೃದ್ಧಿ ಆಗುತ್ತೆ. ಹಾಗಾಗಿ ನಮ್ಮ ನಡೆ ನುಡಿ ಹೇಗಿರಬೇಕು ಅಂತಂದ್ರೆ ನಮ್ಮ ಹೆಜ್ಜೆ ಗುರುತುಗಳು ನಮ್ಮ ನಡಿಗೆಯಿಂದಲ್ಲ, ಬದಲಿಗೆ ನಮ್ಮ ನಡೆಯಿಂದ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ನಮ್ಮ ನಡೆ ನುಡಿ ಮನೆಗಳಿಗೆ ಮಕ್ಕಳಿಗೆ ಮಾದರಿಯಾಗಿರಲಿ. ನಿಮ್ಮನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದೀಗ ವೇದಿಕೆಯಲ್ಲಿ ಮತ್ತೋರ್ವ ಗಣ್ಯರು ಪಾವಗಡ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರೇಣುಕಮ್ಮ ಮೇಡಮ್ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಎಲ್ಲರ ಮನಸ್ಸನ್ನಾಗಿದ್ದಂತಹ ಕುಮಾರಿ ಕಾವ್ಯ ಅವರಿಗೆ ತುಂಬುವುದೆಲ್ಲ ಧನ್ಯವಾದಗಳು, ಅಭಿನಂದನೆಗಳು ಕೂಡ. ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಏರ್ಪಾಡು ಮಾಡಿರುವಂತಹ ಈ ಭವ್ಯ ವೇದಿಕೆಯಲ್ಲಿ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಇದು ಶಿಶು ಅಭಿವೃದ್ಧಿ ಇಲಾಖೆಯ ವಿಚಾರ. ಅಂಗನವಾಡಿ ಕೇಂದ್ರಗಳಲ್ಲಿ LKG ಮತ್ತು